ಎಲ್ರಿಗೂ ನಮಸ್ಕಾರಗಳು ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಏನು ಕಾರ್ ಒಳಗಡೆ ಹಾಕೊಂಡು ವಿಡಿಯೋ ಮಾಡ್ತಾ ಇದೆಯಾ? ನೆನ್ನೆ ಎಲ್ಲ ವಿಡಿಯೋನೇ ಇಲ್ಲ, ಏನು ಕತೆ? RCB ಗೆದ್ದಿದೆ, ಇವ್ರು ಸೋತಾಗೆಲ್ಲ ಬಾಯಿಗೆ ಬಂದಂಗೆ ಹೋಗಿತಾ ಇದ್ದೆ, ಇವಾಗ ಗೆದ್ದಿದೆ, ಏನು ಅಡ್ರೆಸ್ಸೇ ಇಲ್ವಲ್ಲ, ಕಳವಾಗ್ಬಿಟ್ಟಿದೆಯಲ್ಲ ಅದು ಇದು ಅಂತೆಲ್ಲ ಕಮೆಂಟ್ ಸೆಕ್ಷನಲ್ಲಿ ನೋಡಿದೆ. ಹೌದು ಡಾರ್ಲಿಂಗ್ಸ್, ಏನು ಮಾಡೋಣ, ಈಚೆ ಕಡೆ ಬಂದಿದ್ದೀನಿ. ರೈಟ್ ನಾವು ಪ್ರೆಸೆಂಟ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬೇವರು ಹಿಡಿತಾ ಐತೆ ನೋಡಿ, ಸೀಟ್ ಕಡೆಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಹಾಕಿದೆ, ಬೆಳಗ್ಗೆ ವಿಡಿಯೋ ಮಾಡ್ತೀನಿ, ಇವತ್ತು ಆಗ್ತಾಯಿಲ್ಲ ರಾತ್ರಿ ಅಂತ. ಅಂತೂ ಇಂತೂ ಮ್ಯಾಚ್ ನೋಡಿದ್ರೆ ಏನೋ ಒಂಥರ ಮಜಾ ಬಂತು ಮ್ಯಾಚ್. ಲಾಸ್ಟ್ ಓವರಲ್ಲಿ ಸಜನ ಅವರು ಒಂಥರ ಬಾಯಿಗೆ ಬರ್ಸ್ಬಿಟ್ಟಿದೆ, 2 ಬಾಲಿಗೆ 2 ಸಿಕ್ಸ್ ಇಟ್ಬಿಟ್ಟಿತ್ತು ಅಂತಂದರೆ ಏನೋ ಇಷ್ಟ ಆಗೋಗ್ಬಿಡುತ್ತಾ ಇದು ಸೀನು, ಏನಾದರೂ ಅನ್ಬಿಲಿಯಬಲ್ ಮ್ಯಾಚ್ನಾಗ ಗೆದ್ಬಿಡ್ತಾರ ಅಂತ ಒಂದು ಹೋಪ್ ಕ್ರಿಯೇಟ್ ಆಗಿತ್ತು. ಬಟ್ ಎಲಿಸ್ ಪೆರಿ ಅವ್ರು ಇಲ್ಲ ಆಗಿರೋ ನಿಮಗೆ 6 ಹೊಡೆಯೋಕ್ಕೆಲ್ಲ ಬಿಡಲ್ಲ. ಬಾಯಿಗೆ ಬರ್ಸಿರ್ಬೋದು ನಾನು ಓವರಲ್ಲಿ, ಜಾಸ್ತಿನೇ ಓಡಿಸ್ಕೊಬಿಟ್ರು, ಕಾಸ್ಟ್ಲಿ ಆಗೋಗ್ಬಿಟ್ರು ಎಲಿಸ್ ಪೆರಿ. ಬಟ್ ಆದರೂ ಕೂಡ ಗೆದ್ದು ತೋರಿಸಿರೋದು ನಮ್ಮ RCB 199. ಏನು ಯೂಸು ಅಂತ ಕೇಳ್ತೀರಾ? ಫಸ್ಟ್ ಆಫ್ ಆಲ್ ಇವಾಗ ಏನು ಯೂಸು ಅಂತ ಕೇಳಿದ್ರೆ, ಇಲ್ಲ ಮುಂಬೈ ಇಂಡಿಯನ್ಸ್ಗೆ ಸ್ಟ್ರೈಟಾಗಿ ನೋಡಿ ಹೆಂಗಿದೆ ಇದು ಅಂತ ಸೀನು. ಪಾಪ ಮುಂಬೈ ಇಂಡಿಯನ್ಸರು ಒಂದು ಸೀಸನ್ನು ನಮ್ಮ ಮೆನ್ಸ್ RCB ಟೀಮ್ನ ಕ್ವಾಲಿಫೈ ಮಾಡಿಸಿದ್ರು ಪ್ಲೇ ಆಫ್ಸಿಗೆ, ಅವ್ರಿಗೆ ಗೆದ್ಬಿಟ್ಟು ಕ್ವಾಲಿಫೈ ಮಾಡಿಸಿದ್ರು. ನಾವು ನೋಡಿದ್ರೆ ನಾವು ಕ್ವಾಲಿಫೈ ಆಗೋದಿಲ್ಲ, ಅವ್ರನ್ನ ಡೈರೆಕ್ಟಾಗಿ ಫೈನಲ್ಗೆ ಕ್ವಾಲಿಫೈ ಆಗೋದಕ್ಕೆ ಬಿಡ್ತಾ ಇಲ್ಲ. ಒಂಥರ ಪಾಪ ಅಂತ ಅನ್ನಿಸ್ಬಿಡ್ತು. ನೆನ್ನೆ ಲೆಕ್ಕಾಚಾರ ನೋಡ್ತು ಅಂತಂದರೆ, ನಾವು ಸೋತಿತ್ತು ಅಂದರೆ ಮುಂಬೈ ಇಂಡಿಯನ್ಸ್ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗೋಗ್ಬಿಟ್ರು, ಡೈರೆಕ್ಟಾಗಿ ಫೈನಲ್ಗೆ ಕ್ವಾಲಿಫೈ ಆಗೋಗ್ಬಿಟ್ರು ಅವರು. ಬಟ್ ಏನು ಮಾಡ್ತೀರಾ, ಮುಂಬೈ ಇಂಡಿಯನ್ಸ್ಗೆ ಸರಿಯಾಗಿ ಗುಣ ಇಟ್ಟಿದ್ದೀವಿ. 2-2 ಸೋಲೋದು ಬೇಡ, 1 ಅಟ್ಲೀಸ್ಟ್ ಗೆಲ್ಲೋಣ ಅಂತ ಗೆದ್ದಿರೋದು ನಮ್ಮ RCB. ಅಲ್ಲಾಗರು ಇವಾಗ ಅನ್ಕೊತೀವಿ ನಾವು ಸೂಪರ್ ಓವರ್ ಮ್ಯಾಚು UP ವಾರಿಯರ್ಸ್ ಮೇಲೆ, ಆಮೇಲೆ ಇನ್ನೊಂದು ಮ್ಯಾಚು ಲಾಸ್ಟ್ ಕನಿಕಾ ಔಚ್ 19ನೇ ಓವರ್ ಹಾಕ್ಬಿಟ್ಟು ಡಮ್ಮನ್ಸಿಲ್ಲ ಆ ಮ್ಯಾಚು. ಆ 2 ಮ್ಯಾಚ್ ಅವ್ರಿಗೆ ಗೆದ್ಬಿಟ್ಟಿತ್ತು, ನಾವು 2-1 ಮ್ಯಾಚ್ ಅವ್ರಿಗೆ ಗೆದ್ಬಿಟ್ಟಿತ್ತು ಅಂದರೆ ಒಂದು ಸಾಕಾತ್ ರನ್ ರೇಟ್ನ ಇಟ್ಕೊಂಡು ಆರಾಮಾಗಿ ಕ್ವಾಲಿಫೈ ಆಗೋಗ್ಬಿಡ್ತಲ್ಲ ನಮ್ಮ RCB ಅಂತ ಇವಾಗ ಅಲ್ಟ್ ಆಗ್ತದೆ. ಇನ್ಫ್ಯಾಕ್ಟ್ 2-2 ಗೆದ್ದಿತ್ತು ಅಂತಂದರೆ 2-2 ಗೆಲ್ಲೋಂಥ ಮ್ಯಾಚನೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಸೊ 2 ಮ್ಯಾಚ್ ಗೆದ್ದಿತ್ತು ಅಂತಂದರೆ ನಾವು ಎಲ್ಲೋ ಇರ್ತಾಯಿದ್ವಿ. ಸೊ ನೋಡಿ, ಫಸ್ಟ್ ಟೈಮ್ ಗೆದ್ದಿರೋದು ನಮ್ಮ RCB ಫಸ್ಟ್ ಬ್ಯಾಟಿಂಗ್ ಆಡಬೇಕಾದ್ರೆ. ನೆನ್ನೆ ಆಡ್ದವ್ರಿಗೆಲ್ಲ ರನ್ಸ್ ಅಂತ ಅಂದ್ಕೊಳ್ಳಿ. ಬೇಗನ ಅವರು ಬ್ಲಾಸ್ಟ್ ಕೊಟ್ಟರು ಪೌಪ್ಳಲ್ಲಿ, ಸ್ಮೃತಿ ಮಂದನ ಹಾಕೊಂಡು ಚಚ್ಚಿದ್ರು, ಎಲಿಸ್ ಪೆರಿ ನಿಧಾನ ಕಾಡಿದ್ರು, ಆಮೇಲೆ ಸ್ವಲ್ಪ ಕನ್ವರ್ಟ್ ಮಾಡಿದ್ರು, 50 ಆಗಲಿಲ್ಲ ಇದೀನೇ. ಆಮೇಲೆ ಜಾರ್ಜಿಯಾ ವ್ಯಾಡಮ್ ಕೇಳ್ತೀರಾ 30 ನೋಡಿದ್ರಲ್ಲ ಗುರು, ಜಸ್ಟ್ ಫ್ರಮ್ 10 balls. ಎಲ್ಲೋಗಿತ್ತು ನಥಿಂಗ್ ಟು ಲೂಸ್ ಅನ್ನೋ ಮ್ಯಾಚಲ್ಲಿ ಜಾರ್ಜಿಯಾ ವ್ಯಾಡಮ್ ಈ ಥರ ಆಡಬೇಕಾ? ಕನಿಕಾನ ಕಳಿಸಿದ್ರು, ರೇಣುಕಾ ಸಿಂಗ್ನೂ ಕಳಿಸ್ರು, ಎಲ್ಲ ಬೇಡ ಕಳಿಸ್ರಿ, ಹೋಗ್ರಿ ಅಂತ. ಸೊ ಸ್ವಲ್ಪ ಹಾಕೊಂಡು ಮ್ಯಾಚ್ನ ಗೆದ್ದಿದ್ದಾರೆ ನೋಡಿ ಲಾಸ್ಟ್ ಮ್ಯಾಚು. ಅಂತೂ ಇಂತೂ ಅವಕಾಶ ಸ್ವಲ್ಪ ಜನ ಪ್ಲೇಯರ್ಸ್ಗಳಿಗಂತೂ ಸಿಕ್ಕಿತ್ತು, ಅದನ್ನ ಗ್ರ್ಯಾಬ್ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ರಿಚಾ ಘೋಷ್ ಅವರು ಕೂಡ ಚೆನ್ನಾಗಿ ಬಂದವರೆಲ್ಲ ಹೊಡೆದ್ರು ಗುರು. ನಾನು RCB ಸಿಂಪಲಾಗಿ ಹೇಳಬೇಕು ಅಂತಂದರೆ, ಯಾರು ಕೂಡ ಫ್ಲಾಪ್ ಆದರು. ರಾಘವಿ ಅವ್ರನ್ನೆಲ್ಲ ಹಾಕೊಂತಿದ್ರು, ರನ್ನೇ ಬಾಲ್ ಆಡ್ತಾಯಿದ್ರು. ಸೀರಿಯಸ್ಲಿ ರಾಘವಿನ ಕಳಿಸ್ಬೇಕು ಗುರು, ನೆಕ್ಸ್ಟ್ ದಿನ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಅದು ಎಂಥ ಸಿಚುವೇಶನ್ ಇದ್ರು ರನ್ನೇ ಬಾಲ್ ಆಡ್ತಾರೆ. ಏನು ಯೂಸ್ ಇದರಿಂದ? ಚೇಸ್ ಮಾಡೋದಕ್ಕೆ ಬಂದಂಥ ಮುಂಬೈ ಇಂಡಿಯನ್ಸ್ ಇನಿಷಿಯಲ್ ವಿಕೆಟ್ಸ್ನೇ ಅಲ್ಲಿ ಮ್ಯಾಥ್ಯೂಸ್ದನು ಆಮೇಲೆ ಅಕ್ಕರ್ದನು ಇಬ್ಬರದು ಡಿಮಿಲ್ ಅಂತ ಎತ್ತುತ್ತಾ ಇದ್ದಂಗೆ ಸೆಟ್ ಆಗಿರೋಂಥ ಓಪನರ್ಸ್, ಒಂಥರ ಸಾಲಿಡ್ ಆಗಿರೋಂಥ ಓಪನರ್ಸ್ ಇಬ್ಬರದು ಎತ್ತುತ್ತಾ ಇದ್ದಂಗೆ ಮ್ಯಾಚ್ ನಮ್ಮ ಕಡೆ ಟರ್ನ್ ಆಯಿತು ಅಂತ ಅನ್ಕೊಂಡಿವಿ. ಹರ್ಮನ್ಪ್ರೀತ್ ಕೌರ್ ಕೂಡ ಏನು ಆಡಲಿಲ್ಲ, ಅಲ್ಲಿ ರನ್ನೇ ಬಾಲ್ ಆಡ್ಬಿಟ್ಟು ಹೋದ್ರು. ಸೊ ಇನ್ನೇನು ಮ್ಯಾಚ್ ನಮ್ಮದೇ ಅಂತ ಅಂದ್ಕೊಂಡ್ವಿ. ಬಟ್ ನ್ಯಾಟ್ ಶ್ರೀವರ್ ಬಂಟು ಹಾಕೊಂಡ್ರು, ರೊಚ್ಚಿಗೆ ಅದು ಬಾರ್ಸಾಡ್ಬಿಟ್ರು ನಮ್ಮ RCBಗೆ. ಸೊ ಇವ್ರು ಹೊಡಿತಾ ಇದ್ದಂಗೆ ಯಾಕೋ ಕಾಲೆತ್ಕೊಂಡಂಗೆ ಐತಲ್ಲ, ಒಂದು ಸಲ ಸೆಟ್ ಆಯಿತು ಅಂದರೆ ಬಿಡಲ್ಲ ಈ ಮನ್ಸ್ತೆ ಅಂತ ಅಂದ್ಕೊಂಡೆ. ಅವ್ರ ವಿಕೆಟ್ನ ಎತ್ತುತ್ತಾ ಇದ್ದಂಗೆ ಗೊತ್ತಾಯ್ತು ಸ್ನೇಹ ರಾಣ ಇವತ್ತಲ್ಲ ನೆನ್ನೆ 3 ವಿಕೆಟ್ನ ತೆಗೆದಿದ್ದಾರೆ. ಆ್ಯಂಡ್ ಕಿಮ್ ಗಾರ್ತ್ 2 ವಿಕೆಟು, ಅಲಿಸ್ ಪೆರಿಗೂ ಕೂಡ 2 ವಿಕೆಟು, ಕಾಸ್ಟ್ಲಿ ಆದರೂ ಅಷ್ಟೇ. ಬಟ್ ಫೈನಲಾಗಿ ಸಜನ ಲಾಸ್ಟ್ ಓವರಲ್ಲಿ ಏನೋ ಒಂದು ಟೆಸ್ಟ್ ಕೊಡ್ತಾರೆ ಅಂತ. ಲಾಸ್ಟ್ 2 ಓವರ್ ಇನ್ಫ್ಯಾಕ್ಟ್ ಎಷ್ಟು 44 ರನ್ 42 ರನ್ ಬೇಕಾಗಿರುತ್ತೆ. ಸೊ ಅಲ್ಲಿಂದ ಗೇಮ್ನ ಎಳೆದ್ರಲ್ಲ, ಸ್ವಲ್ಪ ಏನೋ ಟ್ವಿಸ್ಟ್ ಕೊಡ್ಬೋದು ಗೇಮಲ್ಲಿ ಅಂತ ತೋರಿಸಲ್ಲ ಸಜನ ಅವರು. ಸೊ ಅದನ್ನಂತೂ ಮೆಚ್ಕೊಳ್ಳೇಬೇಕು. ನ್ಯಾಟ್ ಶ್ರೀವರ್ ಬಂಟು ಅವ್ರ ಆಟನಂತೂ ಮೆಚ್ಕೊಳ್ಳೇಬೇಕು. ಎಲ್ಲರೂ ಒಂಥರ ಏನು ಆಡ್ತಾ ಇಲ್ಲ, ಎಲ್ಲ ರನ್ನೇ ಬಾಲ್ ಆಡ್ತಾಯಿದ್ರೆ, ಔಟ್ ಆಗ್ತಿದ್ರೆ ನಾವು ಸೀನಲ್ಲಿ ಇವ್ರು ಹಾಕೊಂಡು ರುಬ್ಬಾಡ್ದಲ್ಲ ನಮ್ಮ RCBಗೆ. ಸೊ ಆ ಆಟನ ಮೆಚ್ಕೋಬೇಕು. ನನ್ನ RCB ಬ್ಯಾಟರ್ಸ್ಗಳಂತೂ ಕ್ಲಾಸಿಯಾಗಿ ಆಡಿದ್ರು. ಬೌಲಿಂಗ್ ಡಿಪಾರ್ಟ್ಮೆಂಟ್ ಓಕೆ ಲಾಸ್ಟ್ವರೆಗೂ ತೊಗೊಂಬಂದ್ಬಿಟ್ಟು ಮ್ಯಾಚ್ನಾಗ ಗೆಲ್ಸಿದ್ದಾರೆ. ಸೊ ಏನು ಖುಷಿ ಪಡೋವಂಥದ್ದೆಲ್ಲ ಏನಿಲ್ಲ, ಯಾಕಂದರೆ ಕ್ವಾಲಿಫೈ ಆಗಿಲ್ಲ ನಾವು. ಮುಂಬೈ ಇಂಡಿಯನ್ಸರು ಕ್ವಾಲಿಫೈ ಆಗಿದ್ದಾರೆ. ಮುಂಬೈ ಇಂಡಿಯನ್ಸಿಗೆ ನಾವು ಫೈನಲ್ಗೆ ಕ್ವಾಲಿಫೈ ಆಗೋಕ್ಕೆ ಬಿಡಲಿಲ್ಲ ನಾವು. ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರನ್ನ ಫೈನಲ್ಸ್ಗೆ ಕಳಿಸಿದ್ದೀವಿ ನಾವು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೆಲ್ಪ್ ಮಾಡಿದ್ವಿ. ಪಾಪ ಮುಂಬೈ ಇಂಡಿಯನ್ಸ್ ಅವ್ರು ಜಮಾದಲ್ಲಿ ನಮಗೆ ಹೆಲ್ಪ್ ಮಾಡಿದರು. ಸೊ ಇದು ನ್ಯಾಯ ಅಲ್ಲ ಅಂತ ಅನ್ಸುತ್ತೆ ನಮಗೆ. ಬಟ್ ಆದರೂ ಕೂಡ ಆಕ್ಸೆಪ್ಟ್ ಮಾಡಲೇಬೇಕು. ಇನ್ನು ಸೋಲ್ಬೇಕು RCB ಅಂತ ಅನ್ಕೊಳಕ್ಕಾಗುತ್ತಾ ಮುಂಬೈ ಇಂಡಿಯನ್ಸ್ ಮೇಲೆ? ಸೊ ನಿಮ್ಗೇನು ಅನ್ನಿಸ್ತು ನೆನ್ನೆ ಮ್ಯಾಚು? ಕಾಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ಏನು ಕೆಲಾಬ್ರೇಟ್ ಮಾಡ್ತಿಲ್ಲ ಅಂದರೆ ಏನು ಯೂಸ್ ಇಲ್ಲ ಈ ಮ್ಯಾಚು. ಲಾಸ್ಟ್ ಮ್ಯಾಚ್ ಅವ್ರಿಗೆ ಗೆದ್ದು ಈ ಮ್ಯಾಚ್ ಅವ್ರಿಗೆ ಗೆದ್ದಿತ್ತು ಅಂದರೆ ಕತೆನೇ ಬೇರೆ ಇರೋದು. ರನ್ ರೇಟ್ ಸ್ವಲ್ಪ ಪಾಸಿಟಿವ್ ಆಗಿ ಇಟ್ಕೊಂಡು ಗೆದ್ದಿತ್ತು ಅಂತಂದಿದೆ. ಅವಾಗ ಅವ್ನ ಅಜ್ಜಿ ಥ್ರಿಲ್ಲಾಗಿ ಇರ್ತಿದ್ವಿ, ಹೆವಿ ಝೂಮಲ್ಲಿ ಇರ್ತಿದ್ವಿ. ಬಟ್ ಇವಾಗ ಏನೂ ಇಲ್ಲ. ಏನು ಮಾಡೋಣ? ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೆನ್ನೆ ಮ್ಯಾಚು ಹೆಂಗಿತ್ತು. ನಮ್ಮ RCB ಹುಡುಗಿಯರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು. ಅಟ್ಲೀಸ್ಟ್ ಲಾಸ್ಟ್ ಮ್ಯಾಚ್ ಅವ್ರಿಗೆ ಗೆದ್ಬಿಟ್ಟು ಒಂದು ಪಾಸಿಟಿವಿಟಿ ಅನ್ನೋದನ್ನ ಕ್ರಿಯೇಟ್ ಮಾಡಿಬಿಟ್ಟು ಹೋಗಿದ್ದಾರೆ ಟೂರ್ನಮೆಂಟಿಂದ ಆಚೆಗೆ. ನೋಡೋಣ ಮೆನ್ಸ್ ಏನು ಮಾಡ್ತಾರೆ ಅಂತ.
ಆ್ಯಂಡ್ ಎಲ್ಲ ಪ್ರತಿ ಸೀಸನ್ನು ಕೂಡ ಟ್ರೋಫಿ ಹೊಡಿಬೇಕು ಅಂದ್ಕೊಳೋದು ಮುಟ್ಟಾಳ್ತನ ಆಗುತ್ತೆ. ಸೊ ಈ ಸಲ ಫಸ್ಟ್ 2 ಮ್ಯಾಚು ನಾವು ಗೆದ್ದಾಗಲೇ ಅನ್ಕೊಬೇಕಾಗಿತ್ತು ಏನೋ ಕಾದಿದೆ ಅಂತ. ಸೊ ಇದು ಈ ಸೀಸನ್ ಆಗಿದೆ. ನೆಕ್ಸ್ಟ್ ಸೀಸನು ಹೋಪ್ ಫಾರ್ ದ ಬೆಸ್ಟ್. ಡಾರ್ಲಿಂಗ್ಸ್ ಎಲ್ಲ ಚೆನ್ನಾಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.